ನಿನಗೊಂದು ಮಾತು ಹೇಳಿದ, ರಾಘವನ್ಗೆ ಹೆತ್ತ ತಾಯಿ ನಾನಾಗಿರಬಹುದು, ಆದ್ರೆ ಅವನ ಮಗುವಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವನ ಬೇಕು ಬೇಡಗಳನ್ನ ಅವನು ಕೇಳ್ದನೆ ಪೂರೈಸ್ತಾ ಇರೋಡು ನೀನು. ನಿಜವಾಗ್ಲೂ ನೀನೇ ತಾಯಿ ಕಣಮ್ಮ. ನನ್ನ ಮಗ ತುಂಬಾ ಪುಣ್ಯ ಮಾಡಿದ್ದ. ದೇವರು ಹಲವಾರು ಕಡೆ ಇರ್ತಾನೆ, ಆದ್ರೆ ಮೂಲ ಅನ್ನೋದು ಒಂದ್ ಪವಿತ್ರವಾದ ಕ್ಷೇತ್ರದಲ್ಲಿ ಮಾತ್ರ. ಹಾಗೆ ತಾಯಿ ಕೂಡ. ಈ ಸಂತೋಷ ಸಮಯದಲ್ಲಿ ನೀನ್ ಕಾರಣ ನಾನ್ ಕಾರಣ ಅಂತ ಅನ್ಕೊಳ್ಳೋ ಬದಲು ಎಲ್ಲದಕ್ಕೂ ಆ ದೇವ್ರ ಕಾರಣ ಅಂತ ತಿಳ್ಕೊಂಡು ಸಂತೋಷವಾಗಿ ಜೀವನ ಸಾಗಿಸೋಣ. ಸರಿ, ಎಲ್ಲ ಹೊರಡೋಣ. ಪಪ್ಪ, ಕಾರಲ್ಲಿ ಕೂತಿ ಎಷ್ಟೊಂದ್ ದಿವಸ ಆಯ್ತು. ನಾನ್ ಕಾರ್ ಓಡಿಸ್ಲಾ? ಅನಿ, ಇದು ನೀನ್ ಆಟ ಆಡ್ಸೋ ಪುಟ್ಕಾರ್ ಅಲ್ಲ ಮಗನೇ. ಆಗೇನಿಲ್ಲ, ನಾನು ಓಡಿಸ್ತಿದ್ದೆ. ಆದ್ರೆ 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 ಏನಪ್ಪ? ನನ್ನ ಕಾಲ್ ಎಟ್ಕಲ್ವಲ್ಲ ಮಮ್ಮಿ. ಏನೋಮ್ಮ, ನಮ್ ಕನಸೆಲ್ಲ ಒಂದೊಂದಾಗಿ ನನಸಾಗ್ತಾ ಇದೆ. ಬರಗಾಲ ಕಳೆದು ಮಳೆ ಬಂದ ಹಾಗೆ ಮನಸ್ಸು ತಂಪಾಗಿದೆಯಮ್ಮ. ಅಮ್ಮ, ನಾನ್ ರಾಘವ್ ಒಬ್ರಿಗೆ ಖುಷಿ ಆಗತ್ತೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮೆಲ್ರಿಗೂ ಇಷ್ಟೊಂದು ಖುಷಿ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕಾರ್ ಬಂತು ಅಂತ ಖುಷಿ ಇಲ್ಲಮ್ಮ, ನಿಮ್ಗಳ ಮುಖದ ಮೇಲೆ ನಗು ನೋಡಿ ನನಗೆ ಖುಷಿ ಆಗ್ತಾ ಇದೆ. ಮಮ್ಮಿ, ಇವಾಗ ಕಾರು, ನನಗ ಆಮೇಲೆ ಸೈಕಲ್ ಕೊಡ್ಸ್ಬೇಕು. ಕೊಡಿಸ್ತೀನಿ ಕಣೋ. ಪಪ್ಪ, ನನ್ಗೇನಾದ್ರೂ ತಿನ್ನಕ್ ಕೊಡ್ಸಿ ಪಪ್ಪ. ಕೊಡಿಸ್ತೀನಿ ಮಗನೇ. ವಿಮಾನ ಅಲ್ಲ, ಪುಷ್ಪಕ ವಿಮಾನ. ಅದೇ ಬೈ ನಮ್ದಕ್ಕೆ ಹೇಳಿದ್ದು. ಸಂಜೆ ಗಾಡಿಗೆ ಬಿಡಿ, ಗೇರು ಹೂವಾಗೆ ತರ ಬೀಳ್ಬೇಕು, ಹಂಗೆ ಮಾಡಿ ಕೊಡ್ತೀನಿ. ಹಂಗೆ ಒಂದು ಸರ್ವಿಸ್ ಮಾಡಿ ಕೊಟ್ಬಿಡ್ತೀನಿ ಬಾಯ್. ಸರಿ ಕಾಸಿಂ ಬೈ, ಸಂಜೆ ಮನೆ ಹತ್ರ ಬಂದು ಗಾಡಿ ಪಿಕ್ ಮಾಡಿ. ನಾನು ಬರ್ಲಾ? ಸರಿ ಬಾಯ್, ಬರ್ತೀನಿ. ಮೇಡಮ್, ನೀವು ಹೇಳಿದೆಲ್ಲ ಕೆಲಸ ಮಾಡಿದ್ದೀನಿ, ಅಮೌಂಟ್ ಎಲ್ಲ ಕೊಟ್ಟಾಗತ್ತೆ. ಗುಡ್. ಮೇಡಮ್, ಈಗ ನನ್ನ ಜೊತೆಲೇ ಇದ್ದಾರೆ, ಕೊಡ್ತೀನಿ. ಮ್ಯಾಮ್ ಸರ್, ಇವ್ರದಿಗೆ ನಮ್ಗೆಲ್ಲ ಹೇಳಿದ್ದಾರೆ. ಹಣ ತಲುಪ್ತಾ ನಿಮಗೆ? ತಲುಪು ಮ್ಯಾಮ್ ಸಾಬ್. ನಾನು ಸ್ವಲ್ಪ ಕಷ್ಟದಾಗೆ ಇದ್ದೆ, ಅದಕ್ಕೆ ಕೆಲಸ ಒಪ್ಕೊಂಡೆ. ಆದರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಅದು ನಿನಗೆ ಬೇಡ್ದಿರೋ ವಿಷಯ. ನೀನು ಕೆಲಸ ಒಪ್ಕೊಂಡಿದ್ಯಾ ತಾನೆ? ಅಷ್ಟು ಮಾಡ. ಆಯಿತು ಮ್ಯಾಮ್ ಸಾಬ್, ಗಾಡಿನ ಸಂಜೆ ಸರ್ವಿಸ್ಗೆ ಅಂತ ತರ್ತಾ ಇದ್ದೀನಿ, ಆವಾಗಲೇ ಎಲ್ಲ ಕೆಲಸಕ್ಕೆ ಮುಗಿಸ್ಬಿಡ್ತೀನಿ. ಬ್ರೇಕ್ ಒಂಚೂರು ಇರೋಲ್ಲ, ಗೇರ್ಗೆ ಚೇಂಜ್ ಮಾಡಿ ಎಕ್ಸ್ಲೇಟರ್ಗೆ ಒತ್ತಿದ್ರೆ ಸಾಕು, ಅದು ಸ್ಟ್ರಕ್ಕೆ ಆಗಿ ಸ್ಪೀಡ್ಗೆ ಕಮ್ಮಿನೇ ಆಗಬಾರ್ದು, ಹಂಗೆ ಲಾಕೆ ಮಾಡಿಕ್ಕಿದ್ದೀನಿ. ಏನೇ ಆದರೂ ಸ್ಪೀಡ್ಗೆ ಕಮ್ಮಿಗೆ ಆಗಕ್ಕಿಲ್ಲ, ಹೀಗೆ ಆಫ್ ಮಾಡಿದ್ರು ಡೈರೆಕ್ಟ್ಗೆ ಆಗೋ ಥರ ಮಾಡಿಟ್ಟಿದ್ದೀನಿ ಅಂತ.
ಅಷ್ಟು ಜನ ಓಡಾಡೋ ರಸ್ತೆಲಿ ಇವ್ರದ್ದು ಗಾಡಿಗೆ ಸಿಕ್ಕಿ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ, ಎಷ್ಟು ಜನಗೆ ಸಾಯ್ತಾರೋ ಗೊತ್ತಿಲ್ಲ. ಆದರೆ ಕಾರ್ದು ಒಳಗೆ ಇರೋರು ಮಾತ್ರ ಬದುಕಕ್ಕೆ ಚಾನ್ಸೇ ಇರಲ್ಲ. ಅಷ್ಟಾದರೆ ನಿಮಗೆ ಇನ್ನಷ್ಟು ಹಣ ಕೈ ಸೇರುತ್ತೆ. ಆದರೆ ನನಗೇನು ತೊಂದರೆ ಆಗಬಾರ್ದು ಅಷ್ಟೇ. ಅದರ ಚಿಂತೆ ನಿನಗೆ ಬೇಡ. ನಿನ್ನ ಹೆಸರು ಯಾವತ್ತೂ ಆಚೆಗೆ ಬರಲ್ಲ. ನಿನಗೇನು ತೊಂದರೆ ಆಗದಿರೋ ರೀತಿ ನಾನು ನೋಡ್ಕೊತೀನಿ. ಆದರೆ ನೀನು ಈ ವಿಷಯನ ಎಲ್ಲೂ ಬಾಯ್ ಬಿಡಬಾರ್ದು. ಒಂದು ವೇಳೆ ಬಾಯ್ ಬಿಟ್ಟರೆ ನಾನು ನಿನ್ನ ಪಾಲಿಗೆ ಕೆಟ್ಟೋಳಾಗಬೇಕಾಗತ್ತೆ. ಅಲ್ಲಾ ಕಿ ಕಸಮ್ ಮ್ಯಾಮ್ ಸಾಬ್, ಎಲ್ಲೂ ಬಾಯಿಗೆ ಬಿಡಲ್ಲ. ರೀ, ಒಂದ್ ನಿಮಿಷ, ಮಂಗಳಾರತಿ ತಗೊಳ್ಳಿ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದೀರಾ? ಎಲ್ಲ ತಗೊಂಡಿದ್ದೀನಿ, ಸರಿಯಾಗಿ ಕೇಳ್ಕೊಂಡ್ಬರ್ತೀನಿ. ಅಣ್ಣ, ಪ್ರಸಾದ ತಗೊಳ್ದೆ ಹಾಗೆ ಹೋಗ್ತಿದ್ರಲ್ಲ, ತಗೊಳ್ಳಿ. ಲಕ್ಷ್ಮಮ್ಮ, ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಥರ ಎದುರು ಬಂದು ಪ್ರಸಾದ ಕೊಡ್ತಾ ಇದ್ದೆ. ಒಳ್ಳೇದಾಗದೆ ಇರುತ್ತಾ? ಅದಕ್ಕೆ ಇವ್ರಿಗೆ ಕಾಲ್ ಬರ್ತಾ ಇರೋದು ನಿಮ್ ಪ್ರಸಾದದಿಂದ. ಕವಿತಾ, ಇದಕ್ಕೆ ನನಗೆ ಕೋಪ ಬರೋದು. ಅಣ್ಣನೇ ಕಾಲ್ ಬರ್ತಾ ಇರೋದಕ್ಕೆ ಕಾರಣ ನೀನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ, ಮನೆಯವರೆಲ್ಲರೂ ಬೆಂಬಲ ಅಷ್ಟೇ. ಲಕ್ಷ್ಮಮ್ಮ, ನಿಮ್ ಬೆಂಬಲ ನನಗೆ ಆನೆ ಬಲ. ಅರೆ, ಕಾರ್ ಬಂದೇ ಬಿಡ್ತು. ಏನ್ ಬೈ, ಇದು ಬೇಗ ಸರ್ವಿಸ್ ಆಗೋಯ್ತಾ? ಹೌದು ಬಾಯ್, ನಮ್ದು ಕೆಲಸ ಅಂದ್ರೆ ಹಂಗೇನೆ. ಅಣ್ಣ, ನೀವು ಅವ್ರ ಜೊತೆ ಕಾರಲ್ಲಿ ಹೋಗಿ, ಅವ್ರ ಆಫೀಸ್ಗೆ ಹೋಗುವಾಗ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತಾರೆ. ಹೌದಲ್ವಾ? ಸರಿ ಲಕ್ಷ್ಮಮ್ಮ, ಹಾಗೆ ಮಾಡ್ತೀನಿ. ಒಂದ್ ನಿಮಿಷ, ಬಾವ ರೆಡಿ ಆಗಿದಾಗ ನೋಡ್ಕೊಂಡ್ಬರ್ತೀನಿ. ನಿಧಾನ. ಬಾವಾ, ಆಫೀಸ್ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಫಾಸ್ಟಾಗಿ ಹೋಗ್ತಿದ್ದೀನಿ. ಆಫೀಸ್ ಕೆಲಸ ಮುಗಿಸ್ಕೊಂಡು ನಿನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ತೀನಿ. ಸರಿ ಬಾವ.